ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರಾರ್ಧ ಹಾಗೆ ಅಂತಂದರೆ ಏನು ಹಾಗೆ ಅಂತ ನೋಡೋಣ. ಅದು 2 ನಿಮಿಷ. ಶ್ರದ್ಧೆ ಹಾಗೆ ಅಂತ ಹೇಳ್ತಾವೆ ಸಂಸ್ಕೃತದಲ್ಲಿ. ಅದಕ್ಕೆ ತುಂಬ ಗಮನದಿಂದ ಮಾಡುವ ಒಂದು ಯಜ್ಞ ಅಂತ ಹೆಸರು. ಶ್ರದ್ಧೆ ಅಂತಂದರೆ ಗಮನದಿಂದ ಮಾಡೋದು. ಶ್ರಾರ್ಧ ಅಂದರೆ ಶ್ರದ್ಧೆಯನ್ನು ಇನ್ನೊಂದು ಕಾಲು ಹೆಚ್ಚಾಗಿ ಹಾಕಿದ್ದಾರೆ, ಅಂದರೆ ಇನ್ನೂ ಹೆಚ್ಚಾದ ಶ್ರದ್ಧೆಯಿಂದ ತುಂಬ ಗಮನದಿಂದ ಮಾಡಬೇಕಾದ ಒಂದು ಯಜ್ಞ, ಅದು ಒಂದು ಕ್ರಿಯೆ. ಅಂದರೆ ನಮ್ಮ ಪಿತೃಗಳನ್ನು ಉದ್ದೇಶ ಮಾಡಿ ಪಿತೃ ಅಂತರ್ಯಾಮಿ ಅನಿರುದ್ಧಾದಿ ಪರಮಾತ್ಮನನ್ನು ಪೂಜೆ ಮಾಡುವಂಥ ಒಂದು ಕರ್ಮವೇ ಶ್ರಾರ್ಧ ಅಂತ ಹೇಳುವಂಥದ್ದು. ಹೀಗೆ ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡುವ ಈ ಕಾರ್ಯಗಳಲ್ಲಿ ಈ ಶ್ರಾರ್ಧದಲ್ಲಿ 7 ವಿಧವಾದ ಪೂಜೆ ಮಾಡ್ತವೆ. ಅಂದರೆ ಎಲ್ಲರಿಗೂ ಸಂದೇಹ ಬರ್ಬೋದು, ಶ್ರಾರ್ಧ ಅಂತಂದರೆ ಏನೋ ಬರಬೇಕು, 3 ಪಿಂಡ ಇಡಬೇಕು, ಹೋಗಬೇಕು ಹಾಗೆ ಅಂತ ಇಲ್ಲ. ಸ್ನಾನ ಮಾಡಿ 3 ಪಿಂಡ ಇಟ್ಬಿಟ್ಟು ಎದ್ದು ಹೊಟ್ಟೋಗ್ಬೋದಲ್ಲ ಶ್ರಾದ್ದ ಅಂತಂದರೆ. ಯಾಕೆ 2 ಎಲೆ ಹಾಕಿ ಬ್ರಾಹ್ಮರಿಗೆ ಊಟ ಹಾಕಬೇಕು, ದಕ್ಷಿಣೆ ಕೊಡಬೇಕು, ಇಷ್ಟೆಲ್ಲ ಮಾಡ್ತಾವಲ್ಲ, ಅರ್ಘ್ಯ ಪಾದ ಪ್ರಕ್ಷಾಳನ ಎಲ್ಲ ಮಾಡ್ತಾವೆ. ಹಾಗೆ ಯಾಕೆ ಇದೆಲ್ಲ ಮಾಡಬೇಕು ಹಾಗೆ ಅಂತಂದರೆ, ಒಂದು ಶ್ರಾರ್ಧ ಕಂಪ್ಲೀಟಾಗಿ ಆಗಬೇಕು ಹಾಗೆ ಅಂತಂದರೆ 7 ವಿಧವಾದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. 7 ವಿಧವಾದ ಪೂಜೆ ಯಾವುದು? ಸ್ನಾನ ಸಂಧ್ಯಾ ವಂದನ ನಿತ್ಯ ಕರ್ಮಾನುಷ್ಠಾನ, ಸಾಲಗ್ರಾಮ ಪೂಜೆ ಮುಗಿಸಿ ದೇವರಿಗೆ ನೈವೇದ್ಯ ಮಾಡಿರಬೇಕು. ಕುಮಟಿಯಲ್ಲಿ ಅಡಿಗೆ ಮಾಡಿ, ಒಳೆಯಲ್ಲೂ ಅಡಿಗೆ ಮಾಡಿ ದೇವರ ನೈವೇದ್ಯ ಮಾಡಿ, ಆಮೇಲೆ ಶ್ರಾರ್ಧ ಮಾಡೋ ಸಂದರ್ಭದಲ್ಲಿ 2 ಬ್ರಾಹ್ಮಣರು, ದೇವಬ್ರಾಹ್ಮರು ಪಿತೃಬ್ರಾಹ್ಮರು ಅಂತ 2 ಬ್ರಾಹ್ಮಣರಿಗೆ ಊಟವನ್ನು ಹಾಕಿ ಅವರಿಗೆ ಪಾದ ಪ್ರಕ್ಷಾಳನ ಮಾಡಿ ಅವರಿಗೆ ವಸ್ತ್ರಾದಿಗಳೆಲ್ಲ ಕೊಡಬೇಕು. ವಸ್ತ್ರ, ಗೋಪಿಚಂದನ, ಯಜ್ಞೋಪವೀತ, ದಕ್ಷಿಣ ದಾನ ಎಲ್ಲ ಕೊಟ್ಟು ಊಟ ಹಾಕಿ, ಅಂದರೆ ಊಟ ಅಂದರೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಪದಾರ್ಥಗಳೆಲ್ಲ ಮಾಡಿ ಹಾಕಬೇಕು ಹಾಗೆ ಅಂತ. ಬ್ರಾಹ್ಮಣರು ತಗೊಂಡು ತೃಪ್ತರಾಗಬೇಕು. ಅವರಿಗೆ ದಕ್ಷಿಣೆ ಎಲ್ಲ ಕೊಟ್ಟು ಉಪಚಾರವನ್ನು ಮಾಡಿ ಅವರ ವಿಶೇಷವಾದ ಆಶೀರ್ವಾದವನ್ನು ನಾವು ತಗೊಬೇಕು ಅಂತ ಶ್ರಾದ್ದದಲ್ಲಿ ಹೇಳ್ತಾರೆ. ಅದರಲ್ಲಿ ಪಿಂಡ ಪ್ರದಾನ ಇದೆಲ್ಲ ಮಾಡ್ತವೆ. ಅಂದರೆ 7 ವಿಧವಾದ ಪೂಜೆ ಯಾವುದು ಹಾಗೆ ಅಂತಂದರೆ, ಅಗ್ನೌಹುತಂತು ದೇವಸ್ಥಾಹ. ಮತ್ತು ನಮ್ಮ ಪಿತೃಗಳು ಇಲ್ಲಿ ಇಲ್ಲ, ಇವಾಗ ಇಲ್ಲಿಂದ ಸತ್ತು ಹೋದ ಎಷ್ಟೋ ವರ್ಷ ಆಯಿತು. ಎಲ್ಲೋ ಒಂದು ಜೀವರಾಶಿಯಲ್ಲಿ ಹುಟ್ಟಿರಬಹುದಲ್ಲ, 84 ಲಕ್ಷ ಯೋನಿಯಲ್ಲಿ ಏನೋ ಒಂದು ಯೋನಿಯಲ್ಲಿ ಹುಟ್ಟಿರಬಹುದಲ್ಲ, ನಾವು ಯಾಕೆ ಶ್ರಾರ್ಧ ಮಾಡಬೇಕು ಅಂತ ಇವಾಗ ಯೂಟ್ಯೂಬು, ಈ ಫೇಸ್ಬುಕ್ಕು, ಎಷ್ಟೋ ಜ್ಯೋತಿಷ್ಯ ಇದೆಲ್ಲ ಕೇಳೋ ವೇಳೆ ಇಲ್ಲೊಂದು ಜನ್ಮ ತೆಗೆದಿರ್ತಾರೆ, ನೀವು ಎದಕ್ಕೆ ಶ್ರಾರ್ಧ ಮಾಡಬೇಕು ಅಂತ ಹೇಳ್ತಾರೆ. ಅವರವರೇ ಹೇಳ್ತಾರೆ. ಅದಿಲ್ಲಿ ನಮಗಿದು ಯಾವುದು ಸರಿ ಹಾಗೆ ಅಂತ ತಿಳಿದು, ಅಂದರೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ನಾವು ನಮ್ಮ ಪಿತೃಗಳಿಂದ ಜನನವಾದವರು, ಅಂದರೆ ನಾವು ಅವರ ಮೂಲಕ ಬಂದಿದ್ದಾವೆ. ಅವರು ನಮ್ಮನ್ನು ಬೆಳೆಸಿ ಇಷ್ಟು ದೂರಕ್ಕೆ ತಗೊಂಬಂದಿದ್ದಾರೆ. ಆ ಋಣ ತೀರಿಸುವುದಕ್ಕೋಸ್ಕರ ಈ ಜನ್ಮ ಇರುವ ತನಕ ಈ ಶ್ರಾರ್ಧವನ್ನು ಮಾಡಬೇಕು. ನಾವು ಯಾವತ್ತೂ ಇನ್ಶಿಯಲನ್ನು ಮಾರಿಸೋದಿಲ್ಲ, ಏನಾದರೂ ಸರಿ. ಹೇಗೆ ಮಾರಿಸಲ್ವೋ ಅದೇ ಮಾದರಿ ಇಂಥದವರಿಗೆ ಮಗ ಅಂತಾದ ಮೇಲೆ ಆ ಜೀವ ಇರುವ ತನಕ ಪಿಂಡ ಪ್ರದಾನ ಮಾಡಿಯೇ ಆಗಬೇಕು. ಒಂದು ಇದರಲ್ಲಿ 7 ವಿಧವಾದ ಶ್ರಾರ್ಧ ಯಾವುದು ಹಾಗೆ ಅಂತಂದರೆ, ದೇವಪಿತೃ ಬ್ರಾಹ್ಮಣರ ಎಲೆ ಹಾಕಿ ಅಲ್ಲಿ ಬಡಿಸ್ತಾವೆ. ಆ ಸಂದರ್ಭದಲ್ಲಿ ಸೋಮಾಯ ಪಿತೃಮತೆ ಸ್ವಧಾ ನಮಃ, ಅಗ್ನಯೇ ಕವ್ಯವಾಹನಾಯ ಸ್ವಧಾ ನಮಃ ಅಂತ 2 ಆಹುತಿಯನ್ನು ಆ ದೇವಬ್ರಾಹ್ಮರು ಪಿತೃಬ್ರಾಹ್ಮರು ಅವ್ರ ಎಲೆಯಲ್ಲಿ ಹಾಕ್ತಾರೆ. ಅದು ಒಂದು ಕರ್ಮ. ಇನ್ನೊಂದು ಬ್ರಾಹ್ಮಣರಿಗೆ ಊಟ ಹಾಕುವಂಥದ್ದು. ಪಂಚಭಕ್ಷ ಪರಮಾನ್ನ ಬೇಕಷ್ಟು ಮಾಡಿ ಅವರು ಬ್ರಾಹ್ಮರು ತೃಪ್ತರಾಗೋಷ್ಟು ಹೊಟ್ಟೆ ತುಂಬ ಬಡಿಸಬೇಕು ಅಂತ ಬ್ರಾಹ್ಮರು ಊಟ ಹಾಕುವಂಥದ್ದು. ಆಮೇಲೆ ಪಿಂಡ ಪ್ರದಾನ ಮಾಡೋದು, ಪಿತೃದೇವ ಬ್ರಾಹ್ಮರು ಎಳೆ ಮುಂದಡೆ ನೀರು ಅನ್ನ ಇಡುವಂಥದ್ದು. ಆಮೇಲೆ ಭೂರಿ ಭೋಜನ ಅಂದರೆ ಹೊಟ್ಟೆ ತುಂಬ ಹಾಕೋ ಪದಾರ್ಥಗಳು ಹಾಕುವಂಥದ್ದು. ಆಮೇಲೆ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡ್ತಾವೆ. ಇದೆಲ್ಲ ಇಲ್ಲದೆ ಎಲ್ಲ ಹೊಟ್ಟೆ ತುಂಬ ಊಟ ಹಾಕಿ ದಕ್ಷಿಣೆ ಎಲ್ಲ ಕೊಡ್ತಾವೆ. ಇದೆಲ್ಲ ಮಾಡಿ ನಾವು ಮುಗಿಸಿ ಅಂತಂದರೆ ಮಾತ್ರವೇ, ಇದೆಲ್ಲ ಮಾಡಿ ಮುಗಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಆಗ ಮಾತ್ರವೇ ಈ ಒಂದು ಶ್ರಾರ್ಧ ಹಾಗೆ ಅಂತಂಬೋದು. ಅದಕ್ಕೆ ಯಜ್ಞ ಅಂತ ಹೇಳ್ತಾರೆ. ಇಷ್ಟು ಕರ್ಮಗಳು ಪೂರ್ತಿ ಇದೆಲ್ಲ ಮಾಡಿದರೆ ಮಾತ್ರವೇ ಒಂದು ಶ್ರಾರ್ಧ ಕಂಪ್ಲೀಟ್ ಆಗತ್ತೆ. ಯಾಕೆ ಇದೆಲ್ಲ ಮಾಡಬೇಕು? ಶ್ರಾರ್ಧ ಅಂದರೆ ಸ್ನಾನ ಮಾಡಿ ಪಿಂಡ ಇಟ್ಟರೆ ಸಾಕಲ್ಲ. ಯಾಕೆ ಇದೆಲ್ಲ ಮಾಡಬೇಕು ಅಂದರೆ, ಆ ಬ್ರಾಹ್ಮಣರ ಎಳೆಯಲ್ಲಿ ನಾವು ಹಾಕುವ ಈ ಅನ್ನ ಸೋಮಾಯ ಪಿತೃಮತೆ ಸ್ವಧಾ ನಮಃ ಅಂತೇಳಿ 2 ಸಲ ಹಾಕ್ತಾವಲ್ವ, ಅದನ್ನು ನಮ್ಮ ಪಿತೃಗಳು ಇಲ್ಲಿ ಇದ್ದರೂ ಇವಾಗಿಲ್ಲ, ಎಷ್ಟೋ ಜನ್ಮ ಎಲ್ಲೋ ಹುಟ್ಟಿರ್ಬೋದಾಗಿತ್ತು. ಅವರು 84 ಲಕ್ಷ ಯೋನಿಯಲ್ಲಿ ಎಲ್ಲಿ ಬೇಕಾದ್ರೆ ಹುಟ್ಟಿರ್ಬೋದು. ಸ್ವರ್ಗ, ನರಕ, ದೇವಲೋಕ, ಪಿತೃಲೋಕ, ಋಷಿಲೋಕ, ಯಮಲೋಕ ಎಲ್ಲಿ ಬೇಕಾದ್ರೆ ಇರಬಹುದು.
ಎಲ್ಲಿದ್ದಾರೆ ನಮಗೆ ತಿಳಿದು ನಾವಿದೆಲ್ಲ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೆ. ಪರಮಾತ್ಮನ ಮೂಲಕ ಪಿತೃದೇವತೆಗಳ ಮೂಲಕ ಆ ದೇವತೆಗಳ ಮೂಲಕ ಈ ಪಿತೃಗಳು 84 ಲಕ್ಷ ಯೋನಿಯಲ್ಲಿ ಮತ್ತು ಸ್ವರ್ಗ ನರಕ ಎಲ್ಲೆಲ್ಲಿ ಇದ್ದಾರೆಯೋ ಅವರಿಗೆ ಬೇಕಾದ ವಸ್ತುವಾಗಿ ತಗೊಂಡೋಗಿ ಆ ಪಿತೃದೇವತೆಗಳು ಅವರಿಗೆ ಕೊಟ್ಟು ತೃಪ್ತಿಪಡಿಸ್ತಾರೆ ಆ ಜೀವನ. ಅದೇ ನಮ್ಮ ಜನರೇಷನ್, ನಮಗೆ ನೆಕ್ಸ್ಟ್ ಜನರೇಷನ್ ಎಲ್ಲ ಆಶೀರ್ವಾದವಾಗುತ್ತೆ. ಮತ್ತು ಇದರಲ್ಲಿ ದೇವರಾಗಿದ್ದರು ಅಂದರೆ ದೇವತೆಗಳಾಗಿ ನಮ್ಮ ಪಿತೃಗಳು ಇದ್ದರು ಅಂದರೆ ಅಕಸ್ಮಾತ್ ದೇವಲೋಕದಲ್ಲಿ ಇದ್ದರೆ ನಾವು ಆ ಅಗ್ನಿಯಲ್ಲಿ ಹಾಕುವ ಆಹುತಿ, ಬ್ರಾಹ್ಮಣರ ಎಲೆಯಲ್ಲಿ ಹಾಕುವ 2 ಆಹುತಿ, ಸೋಮಾಯ ಪಿತೃ ಮತ್ತು ಅಗ್ನೇಯ ಕವ್ಯವಾಹನಾಯ ಅಂತ ಹೇಳಿ ಹಾಕ್ತಾವಲ್ಲ, ಅದರಿಂದ ಮಾತ್ರವೇ ಅವರು ತೃಪ್ತರಾಗುತ್ತಾರೆ. ಮತ್ತು ಸ್ವರ್ಗದಲ್ಲಿದ್ದರೆ ಇದು ಹಾಕುವುದರಿಂದ ಸ್ವರ್ಗದಲ್ಲಿರುವಂಥ ಪಿತೃಗಳ ತೃಪ್ತರಾಗೋದಿಲ್ಲ. ಅವರಿಗೆ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟವನ್ನು ಹಾಕಬೇಕು, ಆಗ ಮಾತ್ರವೇ ಅದು ಹಾಕ್ತಾರೆ. ಬ್ರಾಹ್ಮಣರ ಊಟ ಆಗಬೇಕಲ್ಲಿ. ಅನಾಥಾಶ್ರಮಕ್ಕೆ ಕೊಟ್ಟು ಅಂತಂದರೆ ಅದು ಒಂದು ಧರ್ಮ, ಅದು ಧರ್ಮದಲ್ಲಿ ಬರುತ್ತೆ. ಆದರೆ ಇದು ನಮ್ಮ ಧರ್ಮ, ದೇವರು ಏನು ಹೇಳಿದ್ದಾನೆ ಅದನ್ನು ಮಾಡಬೇಕು ಅಂತ. ಸ್ವರ್ಗಸ್ಥಾಹ ವಿಪ್ರಭೋಜನೆ, ಬ್ರಾಹ್ಮಣರಿಗೆ ಊಟ ಹಾಕಬೇಕು. ಮತ್ತು ಪಿಂಡ ಇಡ್ತಾವೆ. ಯಾಕೆ ಪಿಂಡ ಇಡಬೇಕು? ಇದೆಲ್ಲ ಮಾಡಿದರೆ ದೇವರಿಗೆ ಹೊಟ್ಟೋಗುತ್ತಲ್ಲ ಅಂತಂದರೆ ಆಗೋದಿಲ್ಲ. ಪಿಂಡದಾನ ಮಾಡೋ ಅವರ ಹೆಸರು ಗೋತ್ರ, ನನಗೆ ಇಂಥ ಸ್ವಂತ ಹೆಸರು ಗೋತ್ರ, ಅಂತರ್ಯಾಮಿ ದೇವರು, ಹಾಗೆ ಅಂತ ಹೇಳಿ ಆ ಪಿಂಡನ್ನು ಇಡುವುದರಿಂದ ಯಮಲೋಕದಲ್ಲಿರುವತಕ್ಕಂಥ ಪಿತೃಗಳು ತೃಪ್ತರಾಗುತ್ತಾರೆ. ಆಮೇಲೆ ಪಿತೃಬ್ರಾಹ್ಮಣ ದೇವಬ್ರಾಹ್ಮಣ ಎಲೆ ಮುಂದೆ ಸ್ವಲ್ಪ ನೀರು ಕಲಗ ಚೆಲ್ಲೋರು. ಅದರಿಂದ ನರಕದಲ್ಲಿರುವತಕ್ಕಂಥ ಪಿತೃಗಳು ಆ ನೀರು ಹಾಕ್ತಾವಲ್ಲ ವಿಕ್ರಮ್ ಅಂತ ಹೇಳಿ ಇಡೋದ್ರಿಂದ ನರಕದಲ್ಲಿರುವತಕ್ಕಂಥ ಪಿತೃಗಳು ತೃಪ್ತರಾಗುತ್ತಾರೆ. ಆಮೇಲೆ ತಿರ್ಯ ಪ್ರಾಣಿಗಳು, ಆ ಪ್ರಾಣಿಗಳು ತೃಪ್ತರಾಗುತ್ತಾರೆ. ಆಮೇಲೆ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಹಾಕುವಂಥದ್ದು, ಬೇಕಾದ ಪದಾರ್ಥಗಳೆಲ್ಲ ಮಾಡಿ, ಬರೀ ಅನ್ನ ಸಾರು ಮಾಡದೆ ಸ್ವೀಟು ಖಾರ ಏನೇನಿದೆ ಎಲ್ಲ ಮಾಡಿ ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಿರಿ ಅಂತ ಹೇಳಬೇಕು. ಅದು ಹಾಕೋದ್ರಿಂದ ಮಾತ್ರವೇ ಅಕಸ್ಮಾತ್ ರಾಕ್ಷಸರಾಗಿ ಇದ್ದರು ಅಂತಂದರೆ ಅವರು ತೃಪ್ತರಾಗಬೇಕು ಅಂದರೆ ಬರೀ ಊಟ ನೀರಿಂದ ಮಾತ್ರವೇ ಸಾಧ್ಯ. ರೂಪಾಯಿ ಕೊಟ್ಟರೆ ಅವರಿಗೆ ಪ್ರಯೋಜನ ಇಲ್ಲ. ಹೀಗೆ ಅದರಿಂದ ಭೂರಿ ಭೋಜನ ಮಾಡುವುದರಿಂದ ರಾಕ್ಷಸರಾದ ಪಿತೃಗಳು ತೃಪ್ತರಾಗುತ್ತಾರೆ. ಇದೆಲ್ಲ ಹಾಕ್ತಾವೆ ಸರಿ. ದಕ್ಷಿಣ ಯಾಕೆ ಕೊಡಬೇಕು ಹಾಗೆ ಅಂತಂದರೆ ಅಕಸ್ಮಾತ್ ಆ ಪಿತೃಗಳು ಋಷಿಲೋಕದಲ್ಲಿ ಋಷಿಗಳಾಗಿದ್ದರು ಅಂತಂದರೆ, ಅವ್ರು ಮಾಡಿದ ಪುಣ್ಯಗಳಿಂದ ಋಷಿಯಾಗಿದ್ದರು ಅಂತಂದರೆ ದಕ್ಷಿಣೆ ಕೊಡೋದರಿಂದ ಮಾತ್ರವೇ. ದಕ್ಷಿಣೆ ಅಂದರೆ ಅವರವರ ಯೋಗ್ಯತಾನುಸಾರ ಅದನ್ನು ಮಾಡಬೇಕು. 100 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇದೆ ಅಂತಂದರೆ 50 ರೂಪಾಯಿನ ಕೊಡುವಂದು ಸಾಕು. 100 ರೂಪಾಯಿ ಕೊಡಬೇಡ್ರಿ, ಅಷ್ಟು ಕೊಡಬಹುದು. 50 ರೂಪಾಯಿ ಯೋಗ್ಯತೆ ಇರುವಂಥವ್ರು 25 ರೂಪಾಯಿ ಕೊಡಬಹುದು. 25 ರೂಪಾಯಿ ಯೋಗ್ಯತೆ ಇರುವಂಥವ್ರು 10 ರೂಪಾಯಿ ಕೊಡಬಹುದು. ಆದರೆ ಇವತ್ತಿನ ಕಾಲ ನಿಯಮಗಳಿಗೆ ಒಂದು ತಿಂಗಳಿಗೆ ನಮಗೆ ಕೇಬಲ್ TV ಮಾತ್ರ ಎಷ್ಟು ವೆಚ್ಚ ಆಗುತ್ತೆ ಅಂದರೆ ಅದೊಂದು ಪರ್ಸೆಂಟ್ ಆಗಿ ವರ್ಷಕ್ಕಿಷ್ಟು ಅಂತ ಪಿತೃಗಳಿಗೋಸ್ಕರ, ನಮ್ಮನ್ನು ಹೆತ್ತು ಮಾಡಿದ ಪಿತೃಗಳಿಗೆ ನಾವು ಮಾಡುತ್ತಾವೆ. ಅಂತರ್ಯಾಮಿ ದೇವರಿಗೆ ಸಮರ್ಪಣೆ ಮಾಡುವ ಕಾರಣ ಇದೆಲ್ಲ ಶ್ರದ್ಧಾ ಭಕ್ತಿಯಿಂದ ಆದಷ್ಟು ಚೆಂದಾಗಿ ಮಾಡಿ ಪಿತೃಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಮಹಾಲಯ ಪಕ್ಷ ಬರುತ್ತೆ, ಸರ್ವ ಪಿತೃಗಳ ಋಣ ತೀರಿಸುವ ಸಂದರ್ಭ ಇದೆಲ್ಲ. ಆದ ಕಾರಣ ಇದನ್ನೆಲ್ಲ ಮಾಡಿ ಒಂದು ಶ್ರಾದ್ದ ಅಂದರೆ 7 ವಿಧವಾದ ಪೂಜೆ, ಇದನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದ್ರಿಂದ ಮಾತ್ರವೇ ಆ ಶ್ರಾದ್ದ ಫುಲ್ಫಿಲ್ ಆಗುತ್ತೆ. ಆದ ಕಾರಣ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ದೂರಕ್ಕೆ, ಸೌಕರ್ಯ ಇಲ್ಲದವರು ಏನು ಮಾಡೋರು ಹಾಗೆ ಅಂತ ಯೋಚನೆ ಮಾಡೋದು ಬೇಡ. ನಮ್ಮ ಪಿತೃಗಳಿಗೆ ನಾವು ಮಾಡ್ತಾನೆ ಅಂತ ಧೈರ್ಯದಿಂದ ಮಾಡಬೇಕು. ನಮ್ಮ ಪಿತೃಗಳ ಅನುಗ್ರಹ ಮಾಡಬೇಕು ಅಂತಂದರೆ ನಮಗೆ ಎಷ್ಟು ಬೇಕಾದ್ರೆ ವೆಚ್ಚವೂ ಮಾಡಬೇಕು, ಮೈ ಶ್ರಮವೂ ಪಡಬೇಕು. ಆವಾಗ ಮಾತ್ರವೇ ಆ ಕೆಲಸ, ಅದರ ಹೆಸರೇ ಏನು ಅಂದರೆ ಶ್ರಾದ್ದ ಯಜ್ಞ ಕ್ರಿಯಾದಿಶು ಅಂತಾರೆ. ಕಷ್ಟವೇ ಪಡಬಾರ್ದು, ವೆಚ್ಚ ಮಾಡಬಾರ್ದು. ಹಾಗೆ ಅಂತಂದರೆ ಒಂದು ಯಜ್ಞ ಮಾಡ್ತಾವೆ ಅಂದರೆ ಅದಕ್ಕೆ ಫಲ ನಮಗೆ ವಿಶೇಷವಾಗಿ ಸಿಕ್ಕತ್ತೆ. ಇದೆಲ್ಲ ವೆಚ್ಚದಲ್ಲಿ ಸೇರೋದಿಲ್ಲ, ಪುಣ್ಯದಲ್ಲಿ ಡೆಪಾಸಿಟ್ ಆಗುತ್ತೆ. ನಮ್ಮ ಪಿತೃಗಳಿಗೋಸ್ಕರ ನಾವು ಮಾಡುವುದು, ನಮ್ಮ ಪಿತೃಗಳು ನಮಗೆ ಎಷ್ಟೋ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರಲ್ಲ, ಅವರಿಗೆ ನಾವು ಮಾಡೋಕ್ಕೆ. ಇವಾಗ ನಮ್ಮ ಮಗನಿಗೆ ಬರ್ತ್ಡೇ ಬರ್ತಾ ಅಂದರೆ ನಾವು ಮನೆ ಪೂರ ಬಲೂನೆಲ್ಲ ಕಟ್ಟಿ ಕೇಕ್ ತಂದು ಇಷ್ಟೆಲ್ಲ ವೆಚ್ಚ ಮಾಡಿ ಒಳ್ಳೆ ಡ್ರೆಸ್ ತೆಗೆದುಕೊಟ್ಟು ಇಷ್ಟೆಲ್ಲ ಮಾಡ್ತಾವೆ. ಇದೆಲ್ಲ ಯಾಕೆ ನಿಮ್ಮ ಮಗನಿಗೆ ಮಾಡ್ತೀರಿ ಅಂತ ನಾವು ಕೇಳೋದಿಲ್ಲ. ಶ್ರಾದ್ದ ಮಾಡೋವೆಲ್ಲ ನಮ್ಮ ಅಪ್ಪನಿಗೆ ಇದೆಲ್ಲ ಶಾಸ್ತ್ರೋಕ್ತವಾಗಿ ಇದೆಲ್ಲ ಮಾಡಬೇಕು ನಮ್ಮ ಪಿತೃಗಳಿಗೆ ಅಂತ ಹೇಳೋವೆಲ್ಲ ನಾವೆಲ್ಲ ಲೆಕ್ಕನ್ನು ನೋಡ್ತೇವೆ. ಆ ಪಿತೃಗಳು ಎಷ್ಟು ಯೋಚನೆ ಮಾಡೋರು ನೋಡ್ರಿ, ಎಷ್ಟು ಕಷ್ಟಪಡ್ತಾರೆ. ಅದರಿಂದ ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಶ್ರಾದ್ದವನ್ನು ಮಾಡಿರಿ. ಪಿತೃಗಳ ಅನುಗ್ರಹ ಖಂಡಿತ ಆಗುತ್ತೆ. ನಮಗೆ ಖಂಡಿತ ಪಿತೃಗಳ ಅನುಗ್ರಹ ಆಗಬೇಕು ಅಂತಂದರೆ ಅದಕ್ಕೆ ತಕ್ಕಂತೆ ಸ್ವಲ್ಪ ವಾರ ಶ್ರಮ ಪಟ್ಟರೆ ಅದು ಖಂಡಿತ ಪಿತೃಗಳು ಅನುಗ್ರಹ ಮಾಡ್ತಾರೆ, ದೇವರ ಆಶೀರ್ವಾದ ಮಾಡ್ತಾರೆ. ಶ್ರೀಕೃಷ್ಣಾಯ ನಮಃ. ಏನಾರು ಸಂದೇಹ ಇತ್ತು ಅಂತಂದರೆ ಮೇಲೆ ಇರುವಂಥ ನಂಬರಿಗೆ ಫೋನ್ ಮಾಡಿರಿ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಫೋನ್ ಮಾಡುವಂದು. ಶ್ರೀಕೃಷ್ಣಾಯ ನಮಃ.